ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ. ನೋಡಿ ಇಷ್ಟೇ, ನಾನು ಹೇಳಿದ್ನಲ್ಲ ನಾನು ಮದುವೆಗೆ ಹೋಗಬೇಕು, ಫಂಕ್ಷನ್ಗೆ ಹೋಗಬೇಕು, ಏನೇ ಫಂಕ್ಷನ್ಗೆ ಹೋಗಬೇಕು ಅಂದ್ರೂ ಇಷ್ಟೇ ರೆಡಿ ಆಗ್ತೀನಿ. ನಾನು ಹೊರಗಡೆ ದೇವಸ್ಥಾನಕ್ಕೆ ಹೊರಗಡೆ ಹೋಗಬೇಕು ಅಂದ್ರೂ ಇಷ್ಟೇ ಸಿಂಪಲಾಗಿ ರೆಡಿ ಆಗ್ತೀನಿ ಅಷ್ಟೇ. ಅದು ಸ್ವಲ್ಪ ತಲೆಗೆ ಹರಳೆಣ್ಣೆ ಒಂಚೂರು ಸೋಕಿದೆ, ಅದಕ್ಕೆ ಆ ಥರ ಕಾಣ್ತಾ ಇದೆ, ಅದಕ್ಕೆ ನೋಡ್ಕೋತಾ ಇದ್ದೆ. ಹಾಗೆ ನಮ್ಮ ಹಸ್ಬೆಂಡು ನಮ್ಮ ಪಾಪುಗೆ ಡೈಪರ್ ತೊಗೊಬಂದರು, ಮತ್ತು ಏನೋ ಜಾರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ಅದನ್ನು ರೆಡಿ ಮಾಡ್ಸೋಕ್ಕೆ ಕೊಟ್ಟಿದ್ದೆ. ಅದನ್ನು ರೆಡಿ ಮಾಡಿಸ್ಕೊಂಡು ತಗೊಬಂದರು. ಇಲ್ಲಿ ನನ್ನ ಮಗ 4 ಗಂಟೆ ಆಗಿದೆ, ಇವಾಗ ಎಬ್ಬಿಸಿ ಅವ್ನಿಗೆ ಊಟ ಮಾಡಿಸಿ ಕರ್ಕೊಂಡು ಅವನ್ನ. ಹಾಯ್, ಹೆಲೋ ಹೆಲೋ. ಊಟ ಮಾಡಲ್ಲ ನೀನು? ಊಟ ಮಾಡಲ್ವಂತೆ ಅವನು. ಇನ್ನೇನು ಮಾಡ್ತೀಯ ನೀನು? ಏನು ತಿಂತೀಯ ನೀನು? ಅವನು ತಿಂತೀಯ ಮಗನೆ? ಬಿಕ್ಕಿ ಕಳ್ಳನೋ ಬಿಸ್ಕೆಟ್ ತಿಂತಾನಂತೆ, ಊಟ ಮಾಡಲ್ವಂತೆ ಅವನು. ಬಿಕ್ಕಿ ಇವಾಗ 4 ಗಂಟೆ ಟೈಮು. ಅವ್ನು ಎಬ್ಬಿಸಿ ಅವನ ಹತ್ರ ಸ್ವಲ್ಪ ಎಲ್ಲ ಮಾತಾಡಿ 4:15ಗೆ ಊಟ ತಿನ್ಸೋಕ್ಕೆ ಅಂತ ರೆಡಿ ಮಾಡಿಕೊಂಡೆ. ಅವನು ಏನು ಮಾಡಿದ್ರೂ ಕೂತ್ಕೋತಾ ಇಲ್ಲ ಊಟ ಮಾಡೋಕ್ಕೆ. ಯಾಕೆಂದರೆ ಗಾಡಿ ತೆಗಿಯಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗೋಕ್ಕೋಸ್ಕರ ಏನು ಮಾಡಿದ್ರೂ ಕೂತ್ಕೋತಾ ಇಲ್ಲ. ಮೊಬೈಲ್ ಕೊಡ್ತೀನಿ, ವೀಡಿಯೋ ಕೊಡ್ತೀನಿ, ನಾಯಿ ತೋರಿಸ್ತೀನಿ ಅಂದರೆ ಏನು ಮಾಡಿದ್ರೂ ಕೂತ್ಕೋತಾ ಇಲ್ಲ. ಫೈನಲಿ ಹೇಗೋ ಊಟ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದು. ನೋಡಿ ನಮ್ಮ ಮನೆಯವರು ಅವನ್ನ ಒಳಗಡೆನೇ ಕೂರಿಸಿದ್ದಾರೆ, ಅವನೊಬ್ಬನ್ನೇ. ನಾವೆಲ್ಲ ಲಾಕ್ ಮಾಡಿಕೊಂಡು ಹೊರಗಡೆ ಬರೋಷ್ಟರಲ್ಲಿ ಅವನೊಬ್ಬರನ್ನೇ ಪಾಪ ಕೂರಿಸಿದ್ದಾರೆ. ನನಗೆ ಭಯ, ಏನು ಬಿದ್ದುಬಿಡ್ತಾನೆ. ಹೊರಗಡೆ ವಿಂಡೋ ಓಪನ್ ಇತ್ತು, ಗ್ಲಾಸು, ಹಂಗಾಗಿ ಭಯ ಇತ್ತು. ಸರಿ ಅಂತ ಅದನ್ನು ಹೇಳಿದ್ರು ನಮಗೆ ಬೈತಾರೆ, ಏನು ಮಾಡೋಕ್ಕಲ್ಲ, ಬೈಸ್ಕೊತಾನೆ ಇರಬೇಕು ಯಾವಾಗಲೂ. ಏನು ಮಾಡೋದು, ಅದು ಹೆಣ್ಮಕ್ಳು ಹಣೆ ಬರ ಅಂತ ಹೇಳ್ಬೋದು. ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಬಿಸ್ಕೆಟ್ ತೊಗೊಂಡು ಹಂಗೆ ಹೋಗ್ಬೇಕಂತ. ಏನು ತಿಂತಿದ್ಯಾ? ಏನಾದರೂ ಕೊಡಬೇಕಲ್ಲ ಚಿನ್ನಿ, ಏನು ತಿಂತಿದ್ಯಾ? ಬಿಸ್ಕೆಟು, ಚಾಕ್ಲೇಟ್, ಏನದು? ಈ ಥರ ಬಿಕ್ಕಿ ಬಿಕ್ಕಿ ತಿಂತಿದ್ಯಾ ಅಂತಲ್ಲ. ಸರಿ ಅಂತ ಫೈನಲಿ ನಾವು 5:45ಗೆ ದೇವಸ್ಥಾನದ ಹತ್ರ ಬಂದು. ಎಲ್ಲರ ಫೇವ್ರೆಟ್ ದೇವಸ್ಥಾನ, ದೇವರು ಅಂತಲೇ ಹೇಳ್ಬೋದು. ಶ್ರೀರಂಗನಾಥ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ತಾಯಿ ಲಕ್ಷ್ಮಿ ಮತ್ತು ರಂಗನಾಯಕಿ ಅಂದರೆ ಲಕ್ಷ್ಮಿ, ರಂಗನಾಥ ಸ್ವಾಮಿ ನೋಡಿ ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ತುಂಬ ವರ್ಷ, 3-4 ವರ್ಷ ಆಗಿತ್ತು ನಿಜವಾಗ್ಲೂ ದೇವ್ರು ನೋಡಿ ದರ್ಶನ ಮಾಡಿ. ಎಷ್ಟು ಖುಷಿಯಾಯಿತು ಅಂದರೆ ಅಷ್ಟು ಖುಷಿಯಾಯಿತು. ನಾವು 2 ಸಲ ದರ್ಶನ ಮಾಡುವಂತಲೇ ಹೇಳ್ಬೋದು. ಫಸ್ಟ್ ಒಂದು ಸಲ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದು, ನೆಕ್ಸ್ಟ್ ಮತ್ತೆ ಅರ್ಚನೆ ಚೀಟಿ ತೊಗೊಬಂದು ಮತ್ತೆ ಅರ್ಚನೆ ಮಾಡ್ಸೋಕ್ಕೆ ಅಂತ ಹೋದೆ. 2 ಸಲ ದರ್ಶನ ಆಯಿತು. ತುಂಬ ಖುಷಿಯಾಯಿತು. ದೇವ್ರನ್ನ ಒಂದು 1/4 ಗಂಟೆ 20 ನಿಮಿಷ ನೋಡಿದ್ದೀವಿ ಅಂತಲೇ ಹೇಳ್ಬೋದು, ಅಷ್ಟು ಖುಷಿಯಾಯಿತು. ಮತ್ತು ಹೊರಗಡೆ ಎಲ್ಲ ಬಂದು ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೋತಾಯಿತ್ತು. ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ದೇವಸ್ಥಾನ ಅಂತೂ. ನನಗೆ ಹಳೇ ಕಾಲದ ದೇವಸ್ಥಾನಗಳು ಅಂದರೆ ತುಂಬ ಇಷ್ಟ. ಈಗಿನ ದೇವಸ್ಥಾನವೂ ಇಷ್ಟನೇ, ಇಲ್ಲ ಅಂತಲ್ಲ. ಬಟ್ ಹಳೇ ಕಾಲದ ದೇವಸ್ಥಾನಗಳಲ್ಲಿ ಒಂದು ಕತೆ, ವಿಭಿನ್ನವಾದ ಒಂದು ಅದರದ್ದು ಮಹಿಮೆ ಪ್ರತಿಯೊಂದು ಇರುತ್ತೆ. ಹಾಗಾಗಿ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಆ ಥರ ದೇವಸ್ಥಾನಕ್ಕೆ ಹೋದಾಗ ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿಂದ ಬಂದು ನನ್ನ ಮಗನಿಗೆ ಕ್ಯಾಪ್ ತಗೋತಾಯಿದ್ದು, ಟೋಪಿ ತೋರಿಸ್ತಾ ಇದ್ದ. ಅದಕ್ಕೆ ಹೇಳ್ಬೇಕಂದ್ರೆ ಇವಾಗ ಹಾಕ್ಕೊಂಡಿದ್ನಲ್ಲ ಅದನ್ನೇ ತೊಗೋಬೇಕಿತ್ತು, ಬಟ್ ನಾವು ಚಿಕ್ಕದು ತೊಗೋಬಿಟ್ಟು. ಹೇಳ್ಬೇಕಂದ್ರೆ ಮೋಸನೇ, ಎಲ್ಲ ಮೋಸ, ಏನು ಮಾಡೋಕ್ಕಾಗಲ್ಲ. ನಾವು ತಗೊಳ್ಳೋರ್ದು ಬುದ್ಧಿವಂತರಾಗಬೇಕಷ್ಟೇ. ಸ್ವಲ್ಪ ಕೆಮ್ಮಿದೆ. ತಗೊಳ್ಳೋರು ಬುದ್ಧಿವಂತರಾಗಬೇಕು, ತಗೊಳ್ಳೋರು ಮೋಸ ಹೋಗೋರಾದರೆ ಮೋಸ ಮಾಡ್ತಾನೆ ಇರ್ತಾರೆ ಜನ, ಏನು ಮಾಡೋಕ್ಕಾಗಲ್ಲ. ಸರಿ, ಅಲ್ಲಿಂದ ಬಂದು ಬಜ್ಜಿ ತಿನ್ನೋಣ ಅಂದ್ಕೊಂಡು, ಬಟ್ ಯಾಕೋ ಬೇಡ ಅನ್ನಿಸ್ತು, ಕೆಮ್ಮೆಲ್ಲ ಇತ್ತಲ್ಲ, ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಕುದುರೆಯಲ್ಲಿ ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗ್ತಾರೆ. ನನಗೆ ತುಂಬ ಭಯ. ನಾನು ಯಾವಾಗಲೂ ಒಂದು ಸಲ ಕೂತಿದ್ದೆ. ತುಂಬ ನಾವು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಅಂತಲೇ ಅನಿಸುತ್ತೆ ಮೋಸ್ಟ್ಲಿ. ಎಲ್ಲಿ ಹೋಗಿದ್ದು ಅನ್ನೋದು ಗೊತ್ತಿಲ್ಲ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾಗ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಭಯ. ಆವಾಗಿಂದ ನನಗೆ ಭಯ. ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡ್ರು, ನನ್ನ ರೌಂಡು ಹೊಡೆದ್ರು. ಬಟ್ ನನಗೆ ಅಂತೂ
ಆವಾಗಿಂದ ನನಗೆ ಭಯ. ನಾನು ಅರ್ಧಕ್ಕೆ ಹೇಳಿದ್ಬಿಟ್ಟು ಹೇಳ್ಬೇಕಂದ್ರೆ ₹100 ಕೊಟ್ಟು ವೇಸ್ಟ್ ಆಯಿತು. ಆವಾಗಲೂ ಅಷ್ಟೇ ಇದೆ ದುಡ್ಡು, ಇವಾಗಲೂ ಅಷ್ಟೇ ಇದೆ ದುಡ್ಡು. ನನಗೆ ಸಿಕ್ಕಾಪಟ್ಟೆ ಭಯ ಆಗೋಯಿತು. ತಲೆ ಸುತ್ತುತ್ತೆ, ಆಮೇಲೆ ಎಲ್ಲದು ಬೆಳೆಸ್ಬಿಡುತ್ತೆ ಅದು ನಡೆಯೋದು, ಅದೆಲ್ಲ ನಿಜವಾಗ್ಲೂ ಭಯ ಆಗ್ಬಿಡುತ್ತೆ ನನಗೆ. ಎಷ್ಟು ಚೆನ್ನಾಗಿದೆ ಕುದುರೆಗಳು ನೋಡೋಕ್ಕೆ. ಮುಂಚೆ ಎಲ್ಲ ಹಳ್ಳಿಗಳಲ್ಲೆಲ್ಲ ಬರ್ತಾಯಿತ್ತು ಕುದುರೆಗಳು, ಇವಾಗ ಎಲ್ಲೂ ಬರೋಲ್ಲ, ಯಾವ ಹಳ್ಳಿಗಳಲ್ಲೂ ಬರೋಲ್ಲ. ನಮ್ಮ ಮುಂಚೆ ಎಲ್ಲ ಹಳ್ಳಿ ಅಂದರೆ ತುಂಬ ಹಳ್ಳಿ ಅಂತಲ್ಲ, ಅದು ನಾವು ಬೇರೆ ಕಡೆ ಇದ್ದೋ, ಅದು ಸ್ವಲ್ಪ ಸಿಟಿನೇ, ಬಟ್ ಅಲ್ಲೆಲ್ಲ ಕುದುರೆಗಳೆಲ್ಲ ಬರ್ತಾಯಿತ್ತು ನಮ್ಮ ಮನೆ ಹತ್ರ ಎಲ್ಲ ಹುಲ್ಲೆಲ್ಲ ಮೇಯೋಕ್ಕೆ. ಬಟ್ ಇವಾಗ ಏನೂ ಬರೋಲ್ಲ. ಈ ಒಂದು ಗುಬ್ಬಚ್ಚಿ ಕಾಗೆಗಳೇ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ಹಂಗಾಗಿದೆ ಪ್ರಪಂಚ ಹೇಳ್ಬೇಕಂದ್ರೆ. ಎಲ್ಲ ನಮ್ಮಿಂದನೇ, ಈ ಮಾನವನಿಂದನೇ ಅಂತಲೇ ಹೇಳ್ಬೋದು. ಸರಿ, ಅಲ್ಲಿಂದ ಅದೆಲ್ಲ ಮುಗಿಸಿ ನನ್ನ ಮಗನಿಗೆ ಏನು ಕೊಡಿಸೋದು ಅಂತಲೇ ಗೊತ್ತಾಗ್ತಿರಲಿಲ್ಲ. ಫಸ್ಟ್ ಟೈಮ್ ಲಾಲಿಪಾಪ್ ಕೊಡಿಸಿರೋದು ಅವನಿಗೆ. ಲಾಲಿಪಾಪ್ ತಿಂತ ಮತ್ತು ಮನೆಗೆ ಬಂದು ಸಡನ್ನಾಗಿ ದೋಸೆ ಇಟ್ಟಿದ್ದು, ಬೆಳಗ್ಗೆದ್ದು ದೋಸೆ ಮಾಡಿ ಚಟ್ನಿ ಮಾಡಿ ತಿನ್ನೋ ಅಷ್ಟರಲ್ಲಿ 8:45 ಆಯಿತು ಅಂತಲೇ ಹೇಳ್ಬೋದು. ನೋಡಿ.